Good morning, everyone. I am Shivkumar Aman, Assistant Professor, Government First Grade College and PG Center, Shankar Narayana. In this session, we are going to learn the 52nd session of Financial Management for 5th semester of Mangalore University. The subtopic for this session is compound interest, discounted cash flow, and net present value. A recap of previous class. In the last class, we understand the concept of interest, that is, meaning of interest, definition of interest, etc. But in this class, we are going to understand the concept of compound interest, discounted cash flow, and net present value. Session outcomes. After the completion of this session, you must be able to understand the concept of compound interest, discounted cash flow, and net present value. ಈ ಒಂದು ಸೆಷನ್ ಮುಗಿದ ತಕ್ಷಣ ನೀವೆಲ್ಲರೂ ಕಾಂಪೌಂಡ್ ಇಂಟ್ರೆಸ್ಟ್, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮತ್ತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಂಡಿರ್ಬೇಕು. So first, let's go through the concept of compound interest. Compound interest is the interest on a loan or deposit calculated based on both the initial principal and the accumulated interest from previous periods. ಸೊ ನಾನು ಲಾಸ್ಟ್ ಸೆಷನಲ್ಲೇ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಎರಡು ರೀತಿಯಾದಂಥ ಇಂಟ್ರೆಸ್ಟ್ ಇರುತ್ತೆ. ಒಂದು ಸಿಂಪಲ್ ಇಂಟ್ರೆಸ್ಟ್, ಮತ್ತೊಂದು ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟಲ್ಲಿ ಪ್ರಿನ್ಸಿಪಲ್ ಅಮೌಂಟು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗಲ್ಲ, ಒಂದೇ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. ಅದರ ಮೇಲೆ ಬಡ್ಡಿಯನ್ನು ವರ್ಷ ವರ್ಷ ಕೊಡ್ತಾ ಹೋಗ್ತೀವಿ. ಆದರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಇಟ್ ಈಸ್ ದ ಇಂಟ್ರೆಸ್ಟ್ ಆನ್ ಎ ಲೋನ್ ಆರ್ ಡೆಪಾಸಿಟ್ calculated based on both initial principal and the accumulated interest from previous periods. ಇದು ಕೇವಲ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಮಾತ್ರ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಲ್ಲ, ಪ್ರಿನ್ಸಿಪಲ್ ಅಮೌಂಟ್ನ ಜೊತೆಗೆ ಹಿಂದಿನ ವರ್ಷಗಳ ಬಡ್ಡಿ ಏನಿರುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡಿ ಎರಡರ ಮೇಲೂ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ವರ್ಷ 10,000 ರೂಪಾಯಿನ 10% ರೇಟಲ್ಲಿ ಬಡ್ಡಿಗೆ ಕೊಟ್ಟರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಮೊದಲನೇ ವರ್ಷ 10,000 ಮಾತ್ರ ಇರುತ್ತೆ, ಅದಕ್ಕೆ ಇಂಟ್ರೆಸ್ಟು 1,000 ಆಗುತ್ತೆ. ಎರಡನೇ ವರ್ಷ ಕೊಡಬೇಕಾದ್ರೆ ಬೇಸಿಕ್ ಪ್ರಿನ್ಸಿಪಲ್ ಅಮೌಂಟು 10,000 ಇರುತ್ತೆ, ಜೊತೆಗೆ ಮೊದಲನೇ ವರ್ಷದ ಬಡ್ಡಿ 1,000ನ ಆ್ಯಡ್ ಮಾಡ್ಕೊಬೇಕು ನಾವು. ಅವಾಗ ಪ್ರಿನ್ಸಿಪಲ್ ಅಮೌಂಟು 11,000 ಆಗುತ್ತೆ, ಅದರ ಮೇಲೆ 10%ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ 10,000 ಪ್ಲಸ್ 1,000 ಈಕ್ವಲ್ಸ್ 11,000 ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಜೊತೆಗೆ 10% ರೇಟ್ ಆಫ್ ಇಂಟ್ರೆಸ್ಟು 10% ಆನ್ 11,000, ಅವಾಗ 1,100 ರೂಪೀಸ್ ಆಗುತ್ತೆ ಎರಡನೇ ವರ್ಷದ ಇಂಟ್ರೆಸ್ಟ್. ಮೂರನೇ ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ 11,000 ಜೊತೆಗೆ 1,100 ರೂಪಾಯಿನ ಆ್ಯಡ್ ಮಾಡಬೇಕು. ಆವಾಗ 12,100 ರೂಪಾಯಿ ಆಗುತ್ತೆ, ಅದು ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಅದ್ರ ಮೇಲೆ 10% 12,100. ಈ ರೀತಿ ಪ್ರತಿ ವರ್ಷ ಪ್ರಿನ್ಸಿಪಲ್ ಅಮೌಂಟ್ ಜೊತೆಗೆ ಆಯಾ ಹಿಂದಿನ ವರ್ಷಗಳ ಬಡ್ಡಿಯನ್ನು ಸೇರಿಸ್ಕೊಂಡು ಅದರ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ, ಕಾಂಪೌಂಡ್ ಇಂಟ್ರೆಸ್ಟ್ ಆರ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಈಸ್ ದ ಇಂಟ್ರೆಸ್ಟ್ ಆನ್ ಎ ಲೋನ್ ಆರ್ ಡೆಪಾಸಿಟ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಬೋತ್ ದ ಇನಿಷಿಯಲ್ ಪ್ರಿನ್ಸಿಪಲ್ ಆ್ಯಂಡ್ ದ ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ ಫ್ರಮ್ previous periods. So not only the basic principal amount but also the interest from previous periods. It will be calculated both on this. This is called compound interest. So next concept of discounted cash flow. ಏನಂತ ನೋಡೋಣ. Discounted cash flow is a valuation method used to estimate the value of an investment based on its expected future cash flows. ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತಂದರೆ, ಇವಾಗ ನಾವು ಎಷ್ಟು ಅಮೌಂಟ್ನ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ, ಅದು ಫ್ಯೂಚರಲ್ಲಿ ಕ್ಯಾಶ್ ಫ್ಲೋಸಿಂದ ನಮಗೆ ಇನ್ಕಮಲ್ಲಿ ತಂದುಕೊಡುತ್ತೆ. ಅದು ಈ ಪ್ರೆಸೆಂಟ್ ಸಿಚುಯೇಷನ್ಗೆ ವರ್ತ್ ಆಗಿರುತ್ತಾ ಅಥವಾ ಪ್ರಾಫಿಟ್ ಆಗಿರುತ್ತಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ಅದನ್ನು ನಾವು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್,
ಯಾವುದೋ ಒಂದು ಪ್ರಾಜೆಕ್ಟಿಗೆ 50,000 ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಉದಾಹರಣೆಗೆ 2 ವರ್ಷದ ಮಟ್ಟಿಗಿನ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟು ಮೊದಲನೇ ವರ್ಷ 30,000 ರಿಟರ್ನ್ಸನ್ನು ತಂದುಕೊಡುತ್ತೆ, ಮತ್ತು ಎರಡನೇ ವರ್ಷ ಇನ್ನೂ 30,000 ರಿಟರ್ನ್ಸ್ನ ತಂದುಕೊಡುತ್ತೆ. ನಾವು ಇನಿಷಿಯಲ್ ಆಗಿ 50,000 ಇನ್ವೆಸ್ಟ್ ಮಾಡ್ತಾ ಇದ್ವಿ, ಅದು 2 ವರ್ಷ 30,000 ಇನ್ವೆಸ್ಟ್ಮೆಂಟನ್ನು ರಿಟರ್ನನ್ನು ಕೊಡುತ್ತೆ ಅಂತ ಅಂದ್ಕೊಳ್ಳೋದಾದರೆ, ಬೇಸಿಕ್ ನಾರ್ಮಲ್ ಆಗಿ ಏನನ್ಸುತ್ತೆ, ಫಸ್ಟ್ ವರ್ಷ 30,000, ಎರಡನೇ ವರ್ಷ 30,000, ಒಟ್ಟು 60,000 ರಿಟರ್ನ್ ಬರುತ್ತೆ. ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀವಿ? 50,000 ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ರಿಸಲ್ಟ್ ಇನ್ ಎ ಪ್ರಾಫಿಟ್ ಆಫ್ 10,000 ಅಂತ ಬೇಸಿಕ್ ನಾರ್ಮಲ್ BVಗೆ ಅನಿಸುತ್ತೆ. ಆದರೆ ಅದನ್ನೇ ನಾವು ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು ಕರೆಕ್ಟಾಗಿ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೂಲ್ನ ಯೂಸ್ ಮಾಡಿಕೊಂಡು ಅನಲೈಸ್ ಮಾಡಿದಾಗ ಆ ಪ್ರಾಫಿಟ್ 10,000 ಏನಿರುತ್ತೆ ಅದು ಆ್ಯಕ್ಚುಲಿ ಅದು 10,000 ಆಗಿರೋಲ್ಲ, ಅದಕ್ಕಿಂತ ಕಡಿಮೆ ಇರುತ್ತೆ. ಈ ಥರ ಟೆಕ್ನಿಕ್ಗಳನ್ನ ನಾವು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋನ ಯೂಸ್ ಮಾಡಿ ಕಂಡುಹಿಡ್ಕೊಂಡು ಅದು ಪ್ರಾಫಿಟಬಲ್ಲ ಇಲ್ವಾ, ನಾವು ಕಂಪ್ನಿಯಿಂದ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅಂತ ಡಿಸೈಡ್ ಮಾಡಲಿಕ್ಕೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೂಲ್ ಅಥವಾ ಟೆಕ್ನಿಕ್ಕು ಯೂಸ್ ಮಾಡುತ್ತೆ. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಹೀಗಿದೆ: ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಆರ್ DCF ಈಸ್ ಒನ್ ಅಪ್ರೋಚ್ ಟು ವ್ಯಾಲ್ಯೂಯಿಂಗ್ ಎ ಬಿಸ್ನೆಸ್ by calculating the value of its future cash flow projections. This statement is also similar to the previous statement. ಈ ಸ್ಟೇಟ್ಮೆಂಟ್ ಪ್ರಕಾರ DCF is an approach to valuing a business by calculating the value of its future cash flow projections. ಸೊ ನಾವು ಒಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಫ್ಯೂಚರಲ್ಲಿ ನಮಗೆ ಎಷ್ಟು ರಿಟರ್ನನ್ನು ತಂದುಕೊಡುತ್ತೆ ಅದನ್ನ ಪ್ರೊಜೆಕ್ಷನ್ಸ್ ಬಂದೇ ಬರುತ್ತೆ. ನಮಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಎಷ್ಟು ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಕ್ಯಾಶ್ ಫ್ಲೋಸ್ ಏನಿರುತ್ತೆ ಅದರ ಇಂದಿನ ವ್ಯಾಲ್ಯೂ ಎಷ್ಟಾಗುತ್ತೆ, ನಾವು ಇವತ್ತು ಇನ್ವೆಸ್ಟ್ ಮಾಡಿರೋದ್ರಿಂದ ಇಂದಿನ ಮುಂದೆ ಬರುವಂಥ ಕ್ಯಾಶ್ ಫ್ಲೋಗಳನ್ನ ಇವತ್ತಿನ ರೇಟಿಗೆ ಅದನ್ನು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ ಈ ರೀತಿ ಒಂದು ಇನ್ವೆಸ್ಟ್ಮೆಂಟು ಪ್ರಾಫಿಟಬಲ್ಲ, ವಯಬಲ್ಲ, ಇನ್ವೆಸ್ಟ್ ಮಾಡ್ಬೋದಾ, ಅಥವಾ ಮುಂದೆ ಬರುವಂತಹ ಕ್ಯಾಶ್ ಫ್ಲೋನ ಇಂದಿನ ವ್ಯಾಲ್ಯೂ ಪ್ರಾಫಿಟಬಲ್ ಇರುತ್ತಾ, ಅಥವಾ ಒಟ್ಟು ಕ್ಯಾಶ್ ಫ್ಲೋನ ವ್ಯಾಲ್ಯೂ ನೆಗೆಟಿವ್ ಆಗುತ್ತಾ, ಪಾಸಿಟಿವ್ ಆಗುತ್ತಾ, ಈ ಥರ ಅನಲೈಸ್ ಮಾಡಲಿಕ್ಕೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೂಲು ಯೂಸ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಪರಿಕಲ್ಪನೆ. ಸೊ ಏನಿದೆ ಸ್ಟೇಟ್ಮೆಂಟ್ ನೋಡೋಣ. Net present value is the value of all future cash flows. It may be positive or negative over the entire life of an investment discounted to the present. ಸೊ ಪ್ರೀವಿಯಸ್ ಆಗಿ ನಾವು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಲ್ಲಿ ಏನನ್ನ ಕಲ್ತ್ವಿ, ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಟ್ ಕಾನ್ಸೆಪ್ಟ್. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದರೆ ಏನಪ್ಪ ಅಂತಂದರೆ ಇಟ್ಸ್ ದ ವ್ಯಾಲ್ಯೂ ಆಫ್ ಆಲ್ ಫ್ಯೂಚರ್ ಕ್ಯಾಶ್ ಫ್ಲೋಸ್. ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಿಂದ ಮುಂದೆ ನಮಗೆ ಕ್ಯಾಶ್ ಫ್ಲೋ ಬಂದೇ ಬರುತ್ತೆ. ಅದರ ಒಟ್ಟು ಏನಿದೆ ಅದರದ್ದು ಕ್ಯಾಶ್ ಫ್ಲೋನ ಒಟ್ಟು ರಿಟರ್ನ್ಸ್ ಏನು ಬರುತ್ತೆ ಅದು ಬೇಕಾದರೆ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಓವರ್ ದ ಎಂಟೈರ್ ಲೈಫ್ ಆಫ್ ಆ್ಯನ್ ಇನ್ವೆಸ್ಟ್ಮೆಂಟ್. ಅಂತಂದರೆ ನಾವೆಷ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದಕ್ಕೆ ಎಷ್ಟು ವರ್ಷಗಳವರೆಗೆ ರಿಟರ್ನ್ ಬರುತ್ತೆ, ಆ ಬರುವಂತಹ ಎಲ್ಲ ಕ್ಯಾಶ್ ಫ್ಲೋಗಳ ಒಟ್ಟು ಮೊತ್ತ ಏನಿರುತ್ತೆ ಅದನ್ನು ಈ ಒಂದು ಪ್ರೆಸೆಂಟ್ ಡೇಗೆ ಡಿಸ್ಕೌಂಟ್ ಮಾಡ್ತೀವಲ್ವಾ, ಅದನ್ನ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಮುಂದಿನ ವರ್ಷಗಳಲ್ಲಿ ಬರುವಂತಹ ಎಲ್ಲ ರೀತಿಯ ಕ್ಯಾಶ್ ಫ್ಲೋಗಳ ಇಂದಿನ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಇಂದಿನ ರೇಟ್ ಏನಿರುತ್ತೆ ರೇಟ್ ಆಫ್ ರಿಟರ್ನು ಅದರ ಪ್ರಕಾರ ಇಂದಿನ ವ್ಯಾಲ್ಯೂ ಏನಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ಪ್ರಾಜೆಕ್ಟು ವಯಬಲ್ಲ, ನಾಟ್ ವಯಬಲ್ಲ, ಅಕ್ಸೆಪ್ಟಬಲ್ಲ, ರಿಜೆಕ್ಟಬಲ್ಲ, ಪ್ರಾಫಿಟಬಲ್ಲ ಅಥವಾ ನಾಟ್ ಪ್ರಾಫಿಟಬಲ್ಲ ಇದನ್ನು ಡಿಸೈಡ್ ಮಾಡ್ತೀವಲ್ವ, ಅದನ್ನ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇನ್ ಕೇಸ್ ಆ ಒಂದು ಕ್ಯಾಶ್ ಫ್ಲೋಗಳ ವ್ಯಾಲ್ಯೂ ಪಾಸಿಟಿವ್ ಬಂದರೆ ಅಥವಾ ಪ್ರಾಫಿಟಬಲ್ ಬಂದರೆ ಅಕ್ಸೆಪ್ಟನ್ನು ಮಾಡ್ಕೊಬೋದು ಕಂಪ್ನಿ. ಯಾಕೆ ಅಂತಂದರೆ ಪ್ರಾಫಿಟೇ ನಮಗೆ ಮುಖ್ಯ ಆಗಿರುತ್ತೆ. ಪ್ರಾಫಿಟ್ ಇಸ್ ದ ಮೇನ್ ಮೋಟಿವ್ ಆಫ್ ದ ಎವರಿ ಬಿಸ್ನೆಸ್. ಇನ್ ಕೇಸ್ ಅದನ್ನು ನೆಗೆಟಿವ್ ಬಂತಂದರೆ ಇವಾಗಲೇ NPV ಅನಾಲಿಸಿಸ್ ಮಾಡಿ ಅದನ್ನು ಈ ಒಂದು ಇನಿಷಿಯಲ್ ಸ್ಟೇಜಲ್ಲೇ ಇದು ನಮಗೆ ಹೊಂದ್ಕೊಳ್ಳಲ್ಲ, ಇದು ಪ್ರಾಫಿಟಬಲ್ ಅಲ್ಲ, ಈ ಒಂದು ಪ್ರಾಜೆಕ್ಟನ್ನು ಕೈ ಎತ್ಕೊಳ್ಳೋದು ಅಷ್ಟು
ಕಂಫರ್ಟ್ ಸಿಗೋದಿಲ್ಲ, ಪ್ರಾಫಿಟಬಲ್ ಇರೋದಿಲ್ಲ, ಕಂಪ್ನಿಯು ಕೂಡ ಒಳ್ಳೆ ಇಮೇಜ್ ಬರೋದಿಲ್ಲ ಅಂದ್ಬಿಟ್ಟು ಇವಾಗಲೇ ಡಿಸೈಡ್ ಮಾಡಿ ಆ ಒಂದು ಪ್ರಾಡಕ್ಟನ್ನು ಬೇಸಿಕ್ ಸ್ಟೇಜಲ್ಲೇ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.